ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಕೇಳಿದ್ರು ನನಗೆ ಗೊತ್ತಿಲ್ಲ ದಮ್ಮೆ ಅಂತೀನಿ ಬಿಟ್ಬಿಡಿ ಇಷ್ಟೇ, ಬೇರೆ ಏನು ಹೇಳ್ತಾ ಇಲ್ಲ. ನೀನು ಒಳ್ಳೆ ಮಾತು ಬಾಯ್ ಬಿಡೋ ಮಗ ಅಲ್ಲ. ನೋಡು, ನನಗೆ ಬರ್ತಾ ಇರೋ ಕೋಪನ ತಡ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಹೇಳೋದು ನೀಟಾಗಿ ಕೇಳಿಸ್ಕೊ. ನನಗೂ ನಿನಗೂ ಯಾವುದೇ ಪರ್ಸ್ನಲ್ ದ್ವೇಷ ಇಲ್ಲ. ಪರ್ಸ್ನಲ್ ಆಗೋ ಥರ ಮಾಡಬೇಡ, ಆಮೇಲೆ ಅದ್ರ ಪರಿಣಾಮ ಕೆಟ್ಟದಾಗಿರುತ್ತೆ. ಅದಕ್ಕೆ ಒಳ್ಳೆ ಮಾತಲ್ಲಿ ಸಮಾಧಾನದಿಂದ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ಯಾರು ನಿನ್ನ ಬಾಸ್? ನೋಡು, ನೀನೇನು ಭಯ ಪಟ್ಕೋಬೇಡ. ನಿನ್ನ ಸೇಫ್ಟಿ ನನ್ನ ಜವಾಬ್ದಾರಿ ಅಷ್ಟೇ ಅಲ್ಲ, ನಿನ್ನ ಜೀವನಕ್ಕೂ ನಾನೊಂದು ದಾರಿ ಮಾಡಿಕೊಡ್ತೀನಿ. ಆಮೇಲೆ ಇಂಥ ಹೇಸಿಗೆ ಕೆಲಸ ಮಾಡಿ ಜೀವನ ಮಾಡೋ ಅಗತ್ಯ ಇರಲ್ಲ, ನೆಮ್ಮದಿಯಾಗಿ ಬದುಕ್ಬೋದು. ಯೋಚನೆ ಮಾಡು, ಸತ್ಯ ಹೇಳಿದ್ರೆ ಬದುಕ್ತೀಯ, ಇಲ್ಲಾಂದ್ರೆ ಏನು ಬೇಕಾದರೂ ಆಗ್ಬೋದು. ಆಮೇಲೆ ಪಶ್ಚಾತ್ತಾಪ ಪಡಬೇಡ. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಯಾರನ್ನೋ ಸೇಫ್ ಮಾಡೋಕ್ಕೋಗಿ ನಿನ್ನ ಲೈಫ್ನ ಹಾಳು ಮಾಡ್ಕೋಬೇಡ. ನಿನ್ನ ಲೈಫ್ ಹಾಳಾದ್ರೆ ಅವ್ರು ಯಾರು ಬರಲ್ಲ, ಅವರೆಲ್ಲರೂ ಸೇಫ್ ಆಗ್ತಾರೆ. ಬರ್ಬಾದಾಗ ನಿನ್ನ ಲೈಫು. ಮನೇಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಮರಿ ಎಲ್ಲ ಇರಬೇಕಲ್ವಾ, ಅವರೆಲ್ಲರೂ ನಿನ್ನೆ ನಂಬ್ಕೊಂಡಿದ್ದಾರೆ ಅನ್ಸುತ್ತೆ. ಯಾರನ್ನೋ ನಂಬ್ಕೊಂಡು ನಿನ್ನನ್ನು ನಂಬ್ಕೊಂಡಿರೋರ್ನ ಕಣ್ಣೀರಿನಲ್ಲಿ ಕೈ ತೊಳಿ ಹಾಕಿ ಮಾಡಬೇಡ. ಚೆನ್ನಾಗಿ ಯೋಚನೆ ಮಾಡು, ಯಾರು ಅಂತ ಹೇಳ್ತೀಯೋ ಇಲ್ವೋ? ಗೆಳೆಯ, ಒಳ್ಳೆ ಮಾತಿಗೆ ಬಾಯಿ ಬಿಡಲ್ಲ. ಪೊಲೀಸ್ ಕಾಂಡವ್ರು ಮಾಡಬೇಡ ಕಣ. ಇನ್ನು ದಂಡಕ್ಕೆ ಇಟ್ಕೊಂಡು ಊಟ ಆಗ್ತಾ ಇದ್ದೀವಿ ನಾವು. ಅವರಾದರೆ ದೊಣ್ಣೆ ಖಾರದ ಪುಡಿ ಎಸ್ತಾರಲ್ಲ ಮಗ, ಅವಾಗ ಬಾಯಿ ಬಿಡ್ತಾನೆ. ಜೈಲಿಗೆ ಹೋಗಿ ಮುದ್ದೆ ಮುರಿಲಿ ಗೊತ್ತಾಗುತ್ತೆ. ಅದು ಕರೆಕ್ಟ್ ಕಣ. ಒಂದು ದಿವಸ ಟೈಮ್ ಕೊಡೋಣ, ಬಾಯಿ ಬಿಟ್ಟರೆ ಅವನಿಗೆ ಒಳ್ಳೇದು. ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಬರ್ತೀನಿ. ಹಾಂ, ಅಂದ್ಯಾ, ಹೇಗಿದೆಯಮ್ಮ? ನೀನು ಯಾವಾಗ ಬರ್ತೀಯ ಅಂತ ಕಾಯ್ತಾ ಇದ್ದೆ. ನನ್ನ ಹತ್ರ ಮಾತಾಡಲ್ವಾ? ಏನಂತ ಮಾತಾಡಲಿ? ಅಪ್ಪ, ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ಆದರೆ ಆಗೋದಾಗೋಗಿದೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮನ್ನ ಈ ರೀತಿ ನೋಡೋಕ್ಕಾಗಲ್ಲಪ್ಪ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ನೆನ್ನೆ ತನಕ ಅವರು ಓಡೋಗಿರೋದು ಬರೀ ನಮ್ಮನೆಯವ್ರಿಗೆ ಮಾತ್ರ ಗೊತ್ತಿತ್ತು. ಆದರೆ ಇವತ್ತು ಟಿವಿನಲ್ಲಿ, ನ್ಯೂಸ್ ಪೇಪರ್ಲಿ, ಇಂಟರ್ನೆಟ್ಟಲ್ಲಿ ಎಲ್ಲ ಕಡೆ ಅದೇ ಸುದ್ದಿ. ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಹೇಗಮ್ಮ ಸಮಾಧಾನವಾಗಿರ್ಲಿ? ಆಚೆ ಕಡೆ ತಲೆ ಎತ್ಕೊಂಡು ಹೇಗೆ ಓಡಾಡ್ಲಿ? ಕೇಳಿದವ್ರಿಗೆಲ್ಲ ಏನಂತ ಉತ್ತರ ಕೊಡ್ಲಿ? ಅಷ್ಟು ಸುಲಭನಾ ಅದು? ಅಪ್ಪ, ನಿಮ್ಮ ಒದ್ದಾಟ ನಂಗೆ ಅರ್ಥ ಆಗುತ್ತೆ. ಅವ್ರು ಮಾಡಿದ ಸರಿಯಲ್ಲ. ಮುಂದೊಂದು ದಿನ ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಆಗ ಅವ್ರು ಪಶ್ಚಾತ್ತಾಪ ಪಡ್ತಾರೆ. ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಬೇಕಪ್ಪ? ಅದು ಮುಂದಿನ ಮಾತು. ಅವ್ರು ಏನು ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಆದರೆ ಈಗ ನಾವು ಎಲ್ಲರ ಮಧ್ಯ ಇದ್ಕೊಂಡು ಎಲ್ರಿಗೂ ಉತ್ತರ ಕೊಡ್ತಾ ಬದುಕಬೇಕು. ಅದರ ಸೈಡ್ ಎಫೆಕ್ಟ್ಸ್ನ ನಾವು ಫೇಸ್ ಮಾಡಬೇಕು. ಹೇಗಮ್ಮ ಫೇಸ್ ಮಾಡೋದು? ನಾವೇನು ತಪ್ಪು ಮಾಡಿದ್ವಿ ಅಂತ ನಮಗೆ ಶಿಕ್ಷೆ? ಇನ್ನೊಂದು ವಿಷಯ, ಅವ್ರಿಗೆ ಮುಂದೆ ತಮ್ಮ ತಪ್ಪು ಅರಿವಾಗತ್ತೆ, ಪಶ್ಚಾತ್ತಾಪ ಪಡ್ತಾರೆ ಅಂತ ಹೇಳಿದ್ಯಲ್ಲ, ಅದು ನಿನ್ನ ಭ್ರಮೆ. ಬದಲಿಗೆ ಸಮಯ ಕಳೀತಿದ್ದಾಗೆ ಅವ್ರಿಗೆ ತಾವು ಮಾಡಿದ್ದೇ ಸರಿ ಅಂತ ಅನ್ಸಕ್ಕೆ ಶುರುವಾಗುತ್ತೆ.
ಆ ನಂಬಿಕೆ ಗಟ್ಟಿ ಆಗ್ತಾ ಹೋಗುತ್ತೆ. ನಾವು ಮನುಷ್ಯರೇ ಹಾಗೆ, ನಮ್ಮ ತಪ್ಪನ್ನ ನಾವು ಒಪ್ಕೊಳ್ಳೋದೇ ಇಲ್ಲ, ಅದೇ ಸರಿ ಅಂತ ವಾದ ಮಾಡ್ತೀವಿ, ಆ ನಂಬಿಕೆಗೆ ಜೋತ್ ಬೀಳ್ತೀವಿ. ಜಪ್ಪಯ್ಯ ಅಂದ್ರು ಆ ಮೈಂಡ್ ಸೆಟ್ಟಿಂದ ಹೊರಗೆ ಬರೋದೇ ಇಲ್ಲ. ಬೇಕಾದ್ರೆ ನೋಡು, ಇವ್ರ ವಿಷಯದಲ್ಲೂ ಹಾಗೇ ಆಗತ್ತೆ. ಅಷ್ಟೊಂದೆಲ್ಲ ಸೂಕ್ಷ್ಮತೆ ಮಿಡಿಯೋ ಮನಸ್ಸು ಅವ್ರಿಗಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಇಂಥ ಕೆಲಸಕ್ಕೆ ಕೈಯೇ ಹಾಕ್ತಾ ಇರಲಿಲ್ಲ ಅವರು. ಈಗಿನ ಕಾಲದ ಮಕ್ಕಳೇ ಹಾಗೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ತಾವಾಯ್ತು ತಮ್ಮದಾಯ್ತು, ಉಳಿದವ್ರು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನಮಗೇನೋ ಅನ್ನೋ ಮೆಂಟಾಲಿಟಿ ಅವ್ರದ್ದು. ಅಷ್ಟು ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ. ಭಾವನೆ ಅನ್ನೋದೇ ಬತ್ತೋಗಿದೆ. ಅದಕ್ಕೆ ಸರಿಯಾದ ಉದಾಹರಣೆ ಅಂದರೆ ಇದೆ. ಮನೆಗೆ ಚಿಕ್ಕವಳು ಅವಳು ಅಂತ ಎಲ್ಲರೂ ಅವಳಿಗೆ ಎಷ್ಟು ಪ್ರೀತಿ ಕೊಟ್ವಿ, ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ವಿ. ಆದರೆ ಅವಳು ಕೊಟ್ಟಿದ್ದೇನು? ನೋವು, ಸಂಕಟ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾಗಿತ್ತ ನಮಗೆ? ಅವ್ರ ತಪ್ಪು ಅವ್ರಿಗೆ ಅರಿವಾಗತ್ತೆ, ಪಶ್ಚಾತ್ತಾಪ ಪಡ್ತಾರೆ ಅಂತ ನನಗನ್ಸೋದಿಲ್ಲ. ಅವ್ರಿಗೆ ಬೇಕಿದ್ದಾಯ್ತಲ್ಲ, ಅಷ್ಟು ಸಾಕು. ಅವ್ರಿಗೆ ಹಾಯಾಗಿರ್ತಾರೆ. ನಾವು ಇಲ್ಲಿ ಪ್ರತಿನಿತ್ಯ ಸಾಯ್ತೀವಿ. ಇಲ್ಲಪ್ಪ, ನೀವು ಅನ್ಕೊಂಡಾಗಿಲ್ಲ. ಅವಳು ತುಂಬಾನೇ ಅಳ್ತಿದ್ಲು. ರಾತ್ರಿ ಊಟನೂ ಮಾಡಿಲ್ಲ ಅವಳು. ಅಪ್ಪನಿಗೆ ನೋವು ಕೊಟ್ಟೆ, ನನ್ನಿಂದ ಮನೆಯವ್ರಿಗೆಲ್ರಿಗೂ ಬೇಜಾರಾಯ್ತು ಅಂತ ತುಂಬಾನೇ ನೊಂದ್ಕೊಂಡ್ಲು. ನೀವು ಅವಳ ಬಗ್ಗೆ ಹಾಗೆಲ್ಲ ಅನ್ಕೋಬೇಡಿ ಅಪ್ಪ. ಅಪ್ಪ, ನಾನು ನಿಜ ಹೇಳ್ತಿದ್ದೀನಿ, ನಿಮ್ಮಷ್ಟೇ ನೋವು ಅವಳಿಗೂ ಇದೆ. ಅಪ್ಪ, ನಿಮ್ಮಿಬ್ಬರನ್ನ ಈ ರೀತಿ ನೋಡಕ್ ನನ್ನ ಕೈಯಲ್ಲಿ ಆಗಲ್ಲ ಅಪ್ಪ. ಅವಳು ಚಿಕ್ಕವಳು, ಅವಳಿಗೆ ಬುದ್ಧಿ ಇಲ್ಲ, ಅನುಭವ ಇಲ್ಲ ಅವಳಿಗೆ, ಅದಕ್ಕೆ ಹಂಗೆ ಮಾಡಿದಾಳೆ. ಆದರೆ ನೀವೆಲ್ಲ ತಿಳಿದವ್ರಲ್ವಪ್ಪ, ನಿಮಗೆ ನೀವು ಧೈರ್ಯ ಹೇಳ್ಕೊಂಡು ಎಲ್ಲಾನು ಸರಿದೂಗಿಸ್ಕೊಂಡು ಹೋಗ್ಬೋದಲ್ವಾ? ಅವರಿಬ್ಬರನ್ನ ಶ್ರಮಿಸ್ಬೋದಲ್ವಪ್ಪ? ಅಪ್ಪ, ನೀವಿಲ್ಲಿ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಅಲ್ಲಿ ಗೌತಮ್ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ. ದಿನದಲ್ಲಿ 20 ಸತಿ ನಿಮ್ಮನ್ನ ನೆನೆಸ್ಕೋತಾರೆ. ಮಾವ ಹೇಗಿದ್ದಾರೋ, ಅವ್ರ ಪರಿಸ್ಥಿತಿ ಹೇಗಿದೆಯೋ ಅಂತ ತಮ್ಮ ನೋವನ್ನ ನನ್ನ ಹತ್ರ ತೋಡ್ಕೋತಾರೆ. ನಿಮ್ಮನ್ನ ನೆನೆಸ್ಕೊಂಡು ಅವ್ರು ತುಂಬಾನೇ ನೊಂದ್ಕೋತಿದಾರಪ್ಪ. ನಿನ್ನೆ ರಾತ್ರಿ ನಿದ್ದೆ ಬರ್ದೆ ಮತ್ತೆ ರಾತ್ರಿ ಎದ್ದು ಕುತ್ಕೊಂಡು ಅವನಿಗೂ ನಿದ್ದೆ ಬರ್ತಿರಲ್ವಲ್ಲ ಅಂತ ನನ್ನ ಹತ್ರ ಕೇಳಿದ್ರು. ಅಪ್ಪ, ಪ್ಲೀಸ್, ನೀವು ಸಮಾಧಾನವಾಗಿದ್ದೀರಾ ಅಂತ ಗೊತ್ತಾದ್ರೆ ಅಲ್ಲಿ ಅಪೇಕ್ಷಾ ನಾರ್ಮಲ್ ಆಗಿರ್ತಾರೆ, ಗೌತಮ್ ಅವ್ರು ನಾರ್ಮಲ್ ಆಗಿರ್ತಾರೆ, ನನಗೂ ನೆಮ್ಮದಿ ಇರುತ್ತೆ. ಪ್ಲೀಸ್ ಅಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಇದನ್ನ ಇಲ್ಲಿಗೆ ಬಿಟ್ಟುಬಿಡಿ, ಇನ್ನು ಮುಂದುವರಿಸ್ಬೇಡಿ. ಪ್ಲೀಸ್ ಅಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.